ओम शांति। आज का दिव्य वरदान, निरंतर याद और सेवा के बैलेंस से बचपन के नाज नखरे समाप्त करने वाले वानप्रस्थी भव। निरंतर याद और सेवा के बैलेंस से बचपन के नाज नखरे समाप्त करने वाले वानप्रस्थी भव। छोटी छोटी बातें में संगम के अमूल्य समय को गंवाना बचपन के नाज नखरे है। अब यह नाज नखरे शोभते नहीं। वानप्रस्थ में सिर्फ एक ही कार्य रह जाता है, बाप की याद और सेवा। इसके सिवाय और कोई भी याद न आए। उठो तो भी याद और सेवा, सो तो भी याद और सेवा। निरंतर यह बैलेंस बना रहे। त्रिकालदर्शी बनकर बचपन की बातें व बचपन के संस्कारों का समाप्ति समारोह मनाओ, तब कहेंगे ವಾನಪ್ರಸ್ಥಿ। ತಂದೆ ತಿಳಿಸ್ತಾ ಇದ್ದಾರೆ, ಮಧುರವಾದಂತಹ ಮಕ್ಕಳೇ, ನಿರಂತರ ನೆನಪು ಮತ್ತೆ ಸೇವೆಯ ಬ್ಯಾಲೆನ್ಸ್ ನಿಂದ ಬಾಲ್ಯತನದ ತುಂಟಾಟವನ್ನ ಸಮಾಪ್ತಿ ಮಾಡುವಂತಹ ವಾನಪ್ರಸ್ಥಿ ಭವ. ಅಂದ್ರೆ ನಿರಂತರ ತಂದೆಯ ನೆನಪು ಮತ್ತೆ ಸೇವೆಯ ಮೂಲಕ, ಅದರ ಎರಡರ ಬ್ಯಾಲೆನ್ಸ್ ಮೂಲಕ ನಮ್ಮ ಈ ಬಾಲ್ಯತನದ ತುಂಟಾಟವನ್ನ ಸಮಾಪ್ತಿ ಮಾಡುವಂತಹ ವಾನಪ್ರಸ್ಥಿ ಆತ್ಮಗಳಾಗಿ ಅಂತ ವರದಾನವನ್ನ ಕೊಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಮಾತುಗಳಲ್ಲಿ ಸಂಗಮ ಯುಗದ ಅಮೂಲ್ಯ ಸಮಯವನ್ನ ಕಳೆದುಕೊಳ್ಳೋದು ಬಾಲ್ಯತನದ ತುಂಟಾಟ ಆಗಿದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸಣ್ಣ ಸಣ್ಣ ಪುಟ್ಟ ಮಾತುಗಳು ಬರ್ತಾ ಇರುತ್ತೆ, ಜೀವನದಲ್ಲಿ ಪರಿಸ್ಥಿತಿಗಳು ಬರ್ತಾ ಇರುತ್ತೆ, ವಿಘ್ನಗಳು ಬರ್ತಾ ಇರುತ್ತೆ, ಆದ್ರೆ ಅದರಲ್ಲಿ ತಮ್ಮ ಅಮೂಲ್ಯ ಸಮಯವನ್ನ ಕಳ್ಕೋಬಾರದು. ಇದು ಈ ಸಮಯಕ್ಕೆ ಏನೆಲ್ಲ ಹೇಳ್ತಾರೆ, ಎಷ್ಟೊಂದು ಮಹಿಮೆ ಇದೆ ಅಲ್ವಾ. ಈ ಸಮಯಕ್ಕೆ ಎಷ್ಟೆಲ್ಲ ಮಹಿಮೆ ಇದೆ. ಬಾಬಾ ಈ ಸಮಯವನ್ನ ಏನಂತ ಕರೀತಾರೆ, ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಕರೀತಾರೆ. ಈ ಸಂಗಮ ಯುಗದ ಅಮೂಲ್ಯ ಸಮಯ ಎಷ್ಟೊಂದು ಶ್ರೇಷ್ಠ ಅಲ್ವಾ. ಇಡೀ ಕಲ್ಪಕ್ಕೆ ಬೇಕಾಗುವಷ್ಟು ಭಾಗ್ಯವನ್ನ ಈ ಒಂದೇ ಜನ್ಮದಲ್ಲಿ ಈ ಸಂಗಮ ಯುಗದಲ್ಲಿನೇ ನಾವು ರೂಪಿಸ್ಕೊಳ್ಳುವಂಥದ್ದು. ಅಂದ್ರೆ ಒಂದೊಂದು ಸೆಕೆಂಡು ಎಷ್ಟೊಂದು ಶ್ರೇಷ್ಠ ಇದೆ ಅಲ್ವಾ. ಒಂದೊಂದು ಹೆಜ್ಜೆಗೂ ಕೂಡ ಪದುಮದಷ್ಟು ಪ್ರಾಪ್ತಿ ಇದೆ ಅಂತ ಬಾಬಾ ತಿಳಿಸ್ತಾ ಇರ್ತಾರೆ ಅಲ್ವಾ. ಅಂಥದ್ರಲ್ಲಿ ಸಣ್ಣ ಸಣ್ಣ ಪುಟ್ಟ ಮಾತುಗಳಲ್ಲಿ ನಾವು ಸಮಯವನ್ನ ವ್ಯರ್ಥ ಮಾಡ್ತೀವಿ ಅಂದ್ರೆ ಇದಕ್ಕೆ ಏನ್ ಹೇಳ್ತಾರೆ, ಬಾಲ್ಯತನದ ತುಂಟಾಟ ಅಂತ ಹೇಳ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳು ತುಂಟಾಟ ಆಡ್ತಿರ್ತಾರಲ್ಲ, ಸಣ್ಣ ಸಣ್ಣ ಪುಟ್ಟ ಮಾತುಗಳಿಗೆಲ್ಲ ತುಂಟಾಟ ಮಾಡ್ತಿರ್ತಾರೆ. ಈಗ ಈ ತುಂಟಾಟ ಶೋಭಿಸೋದಿಲ್ಲ. ಯಾಕೆಂದ್ರೆ ಬಾಬಾ ಇಡೀ ವಿಶ್ವದಲ್ಲಿರೋ ಎಲ್ಲಾ ಆತ್ಮಗಳನ್ನ ಕೂಡ ಏನಂತ ಕರೆದಿದ್ದಾರೆ, ವಾನಪ್ರಸ್ಥಿಗಳು ನೀವು ಅಂತ ಕರೆದಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕರವರೆಗೂ ಕೂಡ ಎಲ್ಲರಿಗೂ ಒಂದೇ ಸಮಾನ, ನೀವೆಲ್ಲ ವಾನಪ್ರಸ್ಥಿ ಆತ್ಮಗಳು. ಅಂದ್ರೆ ಏನ್ ಹೇಳ್ತಾರೆ ವಾನಪ್ರಸ್ಥರು ಅಂದ್ರೆ ವೃದ್ಧಾವಸ್ಥೆಯಲ್ಲಿರುವಂತವ್ರು. ಅಂದ್ರೆ ಈಗ ಊರು ಹೋಗಂತ ಇದೆ, ಕಾಡ್ ಬಾ ಅಂತ ಇದೆ ಅಂತ ಹೇಳ್ತಿರ್ತಾರಲ್ಲ ಹಳ್ಳಿ ಕಡೆ. ಅಂದ್ರೆ ಎಲ್ಲ ಮುಗೀತು, ಈಗ ನಾನು ಎಲ್ಲದಕ್ಕೂ ಸಿದ್ಧ ಆಗಿ ಎಲ್ಲವನ್ನ ಸರಿಕಟ್ಟಿ ನಾನೀಗ ಪರಮಾತ್ಮನ ಜೊತೆ ಹೋಗ್ಬೇಕು ಅಂತ ರೆಡಿ ಆಗಿರ್ತಾರೆ. ಅದಕ್ಕೆ ವಾನಪ್ರಸ್ಥಾವಸ್ಥೆ ಅಂತ ಕರೀತಾರೆ. ಅಂದ್ರೆ ಶಬ್ದದಿಂದ ದೂರ ಆಗುವಂಥದ್ದು. ಅಂದ್ರೆ ಎಲ್ಲ ಜಂಜಾಟಗಳಿಂದ ಎಲ್ಲದರಿಂದ ಮುಕ್ತನಾಗಿ ಪರಮಾತ್ಮನ ಜೊತೆ ಹೋಗುವಂಥದ್ದು. ಕೇವಲ ಈ ಒಂದೇ ಕಾರ್ಯ ಉಳಿದಿದೆ ಅಲ್ವಾ. ಅಂದ್ರೆ ಈಗ ಅಂತ ಅವಸ್ಥೆಯಲ್ಲಿರುವಾಗ ಚಿಕ್ಕ ಮಕ್ಕಳ ತರ ತುಂಟಾಟ ಆಡ್ಕೊಂಡಿದ್ರೆ ಅದಕ್ಕೆ ಬೆಲೆ ಇರುತ್ತಾ? ಬಾಬಾ ಕೇಳ್ತಾ ಇದ್ದಾರೆ. ತಂದೆ ನೆನಪು ಮತ್ತೆ ಸೇವೆ ಇವೆರಡೂ ಕೂಡ ಬ್ಯಾಲೆನ್ಸ್ ಇರಬೇಕು. ಇದ್ರ ವಿನಃ ಬೇರೆ ಯಾವುದು ಕೂಡ ನಮ್ಗೆ ನೆನಪು ಬರಬಾರ್ದು. ತಂದೆನೇ ನೆನಪಿರ್ಬೇಕು. ಏನ್ ಹೇಳ್ತಾರೆ ಬಾಬಾ, ನೀವು ಕೈಯಿಂದ ಏನೇ ಮಾಡ್ತಿದ್ರು, ಕಣ್ಣಿಂದ ಏನೇ ನೋಡ್ತಿದ್ರು ಕೂಡ ಮನಸ್ಸು ಬುದ್ಧಿ ಬಾಬ್ರವ್ರ ಜೊತೆ ಜೋಡಿಸಿರ್ಬೇಕು ಅಂತ ಹೇಳ್ತಿರ್ತಾರೆ ತಾನೆ ಬಾಬಾ. ಅದೇ ರೀತಿ ನೆನಪು ಮತ್ತೆ ಸೇವೆ ಇದ್ರ ವಿನಃ ಬೇರೆ ಯಾವುದು ಕೂಡ ನೆನಪಿಗೆ ಬರಬಾರ್ದು. ಎಲ್ಲಿದ್ರು ಕೂಡ ನೆನಪು ಮತ್ತೆ ಸೇವೆ, ಮಲಗಿದ್ರು ಕೂಡ ನೆನಪು ಮತ್ತೆ ಸೇವೆ, ನಿರಂತರ ಬ್ಯಾಲೆನ್ಸ್ ಕಾಯ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ನಾವ್ ಎಲ್ಲೇ ಇರ್ಲಿ, ಸೆಂಟ್ರಲ್ಲೇ ಇರ್ಬೇಕು ಅಂತಿಲ್ಲ, ಮನೇಲೇ ಇರ್ಬೇಕಂತಿಲ್ಲ, ಎಲ್ಲೇ ತಿರುಗಾಡ್ತಾ ಓಡಾಡ್ತಾ ನಡೆದಾಡ್ತಾ ಎಲ್ಲಿದ್ರು ಕೂಡ ಬಾಬ್ರವ್ರ ನೆನಪಿರ್ಬೇಕು. ಮತ್ತೆ ಅದ್ರ ಜೊತೆ ಆತ್ಮಿಕ ಸ್ಥಿತಿಯಿಂದ ಬಾಬ್ರವ್ರನ್ನ ನೆನಪು ಮಾಡ್ತಾ ಇದ್ರೆ ಸೇವೆ ತನ್ನಷ್ಟಕ್ಕೆ ತಾನೇ ಆಗ್ತಿರುತ್ತೆ. ಮತ್ತೆ ಅನ್ಯರಿಗೂ ಕೂಡ ತಿಳಿಸ್ಬೇಕು. ಮಲಗಿದ್ರೂ ಸಹ ನೆನಪು ಮತ್ತೆ ಸೇವೆ ಇರಬೇಕು. ಮಲಗಿದ್ರು ಕೂಡ ಆ ಯೋಗದ ಮೂಲಕ ಸೇವೆಯನ್ನ ಮಾಡ್ತಿರ್ಬೇಕು. ನಿರಂತರ ಈ ಬ್ಯಾಲೆನ್ಸ್ ಕಾಯ್ದುಕೊಳ್ಳಿ. ತ್ರಿಕಾಲದರ್ಶಿಯಾಗಿರ್ತಾ ಬಾಲ್ಯತನದ ಮಾತು ಅಥವಾ ಬಾಲ್ಯತನದ ಸಂಸ್ಕಾರಗಳನ್ನ
ಸಮಾಪ್ತಿ ಸಮಾರೋಹ ಆಚರಿಸಿ ಅಂತ ಹೇಳ್ತಾ ಇದ್ದಾರೆ. ತ್ರಿಕಾಲದರ್ಶಿ ಅಂದ್ರೆ ಅಂದ್ರೆ ಭೂತ ಭವಿಷ್ಯ ವರ್ತಮಾನ ಸಮಯದ 3 ಕಾಲಗಳ ಒಂದು ರೀತಿಯಿಂದ ಆಲೋಚನೆ ಮಾಡ್ತಾ ಬಾಲ್ಯತನದ ಮಾತು ಮತ್ತೆ ಬಾಲ್ಯತನದ ಸಂಸ್ಕಾರಗಳನ್ನ ಸಮಾಪ್ತಿ ಮಾಡ್ಬಿಡ್ಬೇಕು. ಈ ಒಂದು ಸಮಾರೋಹವನ್ನ ಆಚರಣೆ ಮಾಡಿ. ಬಾಬಾ ಏನ್ ಹೇಳ್ತಾರೆ, ಇದು ಮರುಜೀವ ಜನ್ಮ ಅಂತ ಹೇಳ್ತಿರ್ತಾರಲ್ಲ, ಅಂದ್ರೆ ಹಿಂದೆಯ ಯಾವುದೇ ಹಳೆಯ ಸ್ವಭಾವ ಸಂಸ್ಕಾರ ನೆನಪುಗಳು ಯಾವುದು ಕೂಡ ನಮ್ಮಲ್ಲಿ ಬರಬಾರದು. ಬಾಬರವರ ಮಗುವಾಗಿ ನಾವು ಜನ್ಮ ಪಡೆದ ತಕ್ಷಣ ಇದು ಮರುಜೀವ ಜನ್ಮ. ಅಂದ್ರೆ ಹಿಂದೆ ನಾವು ಯಾರು ಹೊಟ್ಟೆಲಿ ಹುಟ್ಟಿದ್ವೋ ಗರ್ಭದಲ್ಲಿ ಬಂದಿದ್ವೋ ಅದು ನಮ್ಗೆ ಈಗ ನೆನಪಿದೆಯಾ ಅಂದ್ರೆ ಮರುಜೀವ ತಗೊಂಡಿದೀವಿ ತಾನೆ, ಅಂದ್ರೆ ಪುನರ್ಜನ್ಮದಲ್ಲಿ ಬಂದಿದೀವಿ ಅಂದಾಗ ನಾವು ಎಲ್ಲಿದ್ದೆ, ನಾನು ಯಾರಿಗೆ ಮಗುವಾಗಿದ್ದೆ, ಎಲ್ಲಿ ಏನ್ ಕಾರ್ಯ ಮಾಡಿದ್ದೀನಿ, ಏನೆಲ್ಲ ಇದೆ ನನ್ನ ಜೀವನ ಚರಿತ್ರೆ ಅನ್ನೋದು ನಮ್ಗೆ ನೆನಪಿದೆಯಾ? ಇಲ್ಲ. ಅದೇ ರೀತಿ ನಾವು ಲೌಕಿಕದಲ್ಲಿ ದೇಹಾಭಿಮಾನದಲ್ಲಿದ್ದಾಗ ನಡೆಸಿದ್ದಂತಹ ಪ್ರತಿಯೊಂದು ಘಟನೆ ಏನೇ ಇರಬಹುದು ಅದೆಲ್ಲವೂ ಕೂಡ ಮರಿಬೇಕು. ಅದೆಲ್ಲವೂ ಕೂಡ ಅಂದ್ರೆ ಮನಸ್ಸು ಬುದ್ಧಿಯಿಂದ ಸಂಪೂರ್ಣವಾಗಿ ಸಮಾಪ್ತಿ ಆಗ್ಬಿಡ್ಬೇಕು. ಅಂದ್ರೆ ಬಾಬರವರ ಒಂದು ಮಗು ಆದ ತಕ್ಷಣ ಆ ನೆನಪುಗಳೇ ಆ ಜೀವನವೇ ನಮ್ಮ ಜೊತೆಗಿರ್ಬೇಕು. ಎಲ್ಲರೂ ಕೂಡ ಆತ್ಮಗಳು, ನಮ್ಮೆಲ್ಲರ ಆತ್ಮರ ತಂದೆ ಪರಮಾತ್ಮ. ಆ ಒಂದು ಸಂಬಂಧ, ನಾವೆಲ್ಲ ಸೋದರ ಆತ್ಮಗಳು, ಒಂದೇ ಪರಿವಾರ ಅನ್ನೋ ರೀತಿ ಭಾವನೆ ನಮ್ಮಲ್ಲಿ ಬರಬೇಕು. ಹಳೆಯ ಜೀವನದ ಒಂದು ಹಳೆಯ ಸ್ವಭಾವ ಸಂಸ್ಕಾರ ಅವೆಲ್ಲವೂ ಕೂಡ ಸಮಾಪ್ತಿ ಮಾಡ್ಬಿಡ್ಬೇಕು. ಈ ರೀತಿ ಒಂದು ಸಮಾಪ್ತಿ ಸಮಾರೋಹವನ್ನ ಆಚರಣೆ ಮಾಡಿ. ಅದಕ್ಕೆ ಹೇಳಲಾಗತ್ತೆ ವಾನಪ್ರಸ್ಥಾವಸ್ಥೆ ಅಂತ. ಅಂದ್ರೆ ಏನ್ ಮಾಡ್ತಾರೆ, ಎಲ್ಲಾ ಕಾರ್ಯ ಮಕ್ಕಳಿಗೆ ಮದುವೆ ಮಾಡಿ ಎಲ್ಲ ನಿಭಾಯಿಸಿ ಅವ್ರಿಗೆ ಒಂದೊಂದು ರೀತಿಯಿಂದ ಅಚ್ಚುಕಟ್ಟು ಮಾಡಿ ಬಿಟ್ಟ ಮೇಲೆ ಅವ್ರಿಗೇನಿರುತ್ತೆ, ಅಪ್ಪ ಇನ್ನೇನಿಲ್ಲ ನಂದು, ನಾನು ಎಲ್ಲವನ್ನ ಮುಗಿಸ್ಕೊಟ್ಟಿದ್ದೀನಿ, ಈಗ ನಾನು ಭಗವಂತ ಕರೆದ್ರೆ ಸಾಕು ಅವನ ಜೊತೆ ಹೋಗೋದಷ್ಟೇ ಅಂತ ಹೇಳ್ತಿರ್ತಾರೆ ಅಲ್ವಾ. ಅವ್ರ ಮಾತುಗಳನ್ನ ಕೇಳಿರ್ತೀವಿ ನಾವೆಲ್ಲ ಕೂಡ. ಅದೇ ರೀತಿ ಈಗ ಯಾವ ಒಂದು ಅವಸ್ಥೆಯಲ್ಲಿದ್ದೀವಿ ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ವಾನಪ್ರಸ್ಥಾವಸ್ಥೆ. ನಾವು ಅರ್ಧ ಕಲ್ಪದಿಂದ ಬಾಬರವ್ರನ್ನ ಕರಿತಾ ಬಂದಿದ್ದೀವಿ. ಬಾಬಾ ನೀವು ಬಂದ್ರೆ ಸಾಕು, ಓ ಪರಮಾತ್ಮ ನೀವು ಬಂದ್ರೆ ಸಾಕು, ಸಂಪೂರ್ಣ ಬಲಿಹಾರಿ ಆಗ್ಬಿಡ್ತೀವಿ, ನಿಮ್ಮ ಜೊತೆ ನಮ್ಮನ್ನ ಈ ದುಃಖದ ಒಂದು ಪ್ರಪಂಚದಿಂದ ಬಿಡಿಸಿ ಸುಖದ ಕಡೆ ಕರ್ಕೊಂಡು ಹೋಗಿ ಅಂತ ನಾವು ಕರೆದಿದ್ದೀವಿ. ಆದ ಕಾರಣ ಈಗ ನಾವು ಯಾವ ಅವಸ್ಥೆಯಲ್ಲಿರ್ಬೇಕು, ವಾನಪ್ರಸ್ಥಾವಸ್ಥೆಯಲ್ಲಿರ್ಬೇಕು ತಾನೆ. ಅದಕ್ಕೆ ಸಂಪೂರ್ಣವಾಗಿ ಹಳೆಯ ಬಾಲ್ಯತನದ ಒಂದು ಸಂಸ್ಕಾರ ಸ್ವಭಾವ ಎಲ್ಲವನ್ನ ತ್ರಿಕಾಲದರ್ಶಿಯಾಗಿ ಆಲೋಚನೆ ಮಾಡ್ತಾ ಸಮಾಪ್ತಿ ಮಾಡ್ಬಿಡ್ಬೇಕು. ನಾವು ಆಲೋಚನೆ ಮಾಡೋದ್ರಲ್ಲೂ ಕೂಡ ತ್ರಿಕಾಲದರ್ಶಿ ಆಗಿರ್ಬೇಕು. ಈ ರೀತಿ ಸಂಕಲ್ಪ ಆಲೋಚನೆ ಮಾಡೋದ್ರಿಂದ ಏನಾಗುತ್ತೆ, ಹೀಗಿದೆ, ನೆಕ್ಸ್ಟ್ ಏನಾಗ್ಬೋದು, ಮುಂದೆ ಅದು ಯಾವುದರ ಪ್ರಭಾವ ಬೀರುತ್ತೆ, ಯಾವ ರೀತಿ ಪ್ರಭಾವ ನನ್ನ ಮೇಲೆ ಬೀರುತ್ತೆ, ಅನ್ಯರಿಗೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಈ ರೀತಿ ತ್ರಿಕಾಲದರ್ಶಿ ಆಗಿರ್ತಾ ನಾವು ಆ ಒಂದು ಬಾಲ್ಯತನದ ಸಂಸ್ಕಾರಗಳನ್ನ, ಮಾತು ಸಂಸ್ಕಾರ ಎಲ್ಲವನ್ನ ಸಮಾಪ್ತಿ ಮಾಡಬೇಕು. ಇದಕ್ಕೆ ಹೇಳ್ತಾರೆ ವಾನಪ್ರಸ್ಥಾವಸ್ಥೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ನಿರಂತರ ನೆನಪು ಮತ್ತೆ ಸೇವೆ ಬ್ಯಾಲೆನ್ಸ್, ಎರಡರ ಬ್ಯಾಲೆನ್ಸ್ ನಿಂದ ಬಾಲ್ಯತನದ ಏನೆಲ್ಲ ತುಂಟಾಟವನ್ನ ಇದವೋ ಅದನ್ನೆಲ್ಲ ಸಮಾಪ್ತಿ ಮಾಡಿಬಿಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.